ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣಿಸ್ ಕೈ ರುಚಿ. ಇವತ್ತು ಬಸವ ಜಯಂತಿ ಹಬ್ಬ ಇರೋದ್ರಿಂದ ದೇವರಿಗೆ ಪೂಜೆ ಮಾಡಿಬಿಟ್ಟು ನೈವೇದ್ಯ ಇಡೋಣ ಅಂತ ಹೆಸರುಬೇಳೆ ಪಾಯಸ ಮಾಡ್ತಿದ್ದೀನಿ. ಹೆಸರುಬೇಳೆ ಪಾಯಸನ ಹೇಗೆ ಸಿಂಪಲ್ಲಾಗಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಹೆಸರುಬೇಳೆ ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ, 4 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇವೆರಡು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ನಾವು ಹೆಸರುಬೇಳೆ ಮತ್ತು ಕಡಲೆಬೇಳೆನ ಎರಡು ಮಿಕ್ಸ್ ಮಾಡೋದ್ರಿಂದ ಪಾಯಸ ತುಂಬ ರುಚಿಯಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಾಯಸ ಬರುತ್ತೆ. ಅದೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಕೂಲ್ ಆದಮೇಲೆ ಈ ಥರ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಬಿಟ್ಟು ನಾನು ಒಂದು ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ತೊಗೊಂಡಿದ್ದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಷಲ್ ಹೊಡೆಸ್ಕೊಳ್ತೀನಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಇದು ಪಾಯಸ ಚೆನ್ನಾಗಿ ಬರುತ್ತೆ. ಈ ಥರ ಹೆಸರುಬೇಳೆನ ಕೂಗಿಸ್ಕೊಂಡಿದ್ದೀನಿ 4 ವಿಷಲ್ ಹಾಕ್ಕೊಂಬಿಟ್ಟು. ಹೆಸರುಬೇಳೆಲೆಲ್ಲ ನೋಡಿ ಈ ಥರ ಎಲ್ಲ ಬಾಯೆಲ್ಲ ಒಡೆದಿದೆ. ಇದು ಈ ಥರ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತಂದು ಗೊತ್ತಾದರೆ ಬೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ದರೆ ನೋಡ್ತಾ ಇರ್ಬೋದು, ಬೇಳೆ ತುಂಬ ಚೆನ್ನಾಗಿ ಬಂದಿದೆ. ನಾನು 4 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಈ ಥರ ನಾನು ಮೊದಲೇ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ನಾನು ಅಂಗಡಿನ ತಂದ ತಕ್ಷಣ ನಾನು ಈ ಥರ ಕುದಿಸ್ಬಿಟ್ಟು ಫಿಲ್ಟರ್ ಮಾಡಿಟ್ಕೊಳ್ತೀನಿ. ಯಾಕೆಂದರೆ ನಾವು ಟಿ ವಿಗೆಲ್ಲ ಅದೇ ಯೂಸ್ ಮಾಡ್ತೀವಿ, ಮಕ್ಕಳಿಗೂ ಅದೇ ಕೊಡೋದ್ರಿಂದ ಹಾಲಿಗೆಲ್ಲ. ಸೊ ಹಾಗಾಗಿ ನಾವು ಫಿಲ್ಟರ್ ಮಾಡಿಕೊಂಡು ಯೂಸ್ ಮಾಡ್ತೀವಿ. ಈಗ ಅದೇ ಬೆಲ್ಲನ ನಾನು ಇವಾಗ ಪಾಯಸಕ್ಕೆ ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ನಾನು. ಸ್ವಲ್ಪ ಏಲಕ್ಕಿ ಪುಡಿನ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಪಾಯಸನ ಬಿಸಿ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿರ್ತೇವಲ್ಲ, ಒಂದು ಕುದಿಸ್ಕೊಳ್ಳೋಣ. ನೋಡಿ ಈ ಥರ ಕುದಿದ್ಮೇಲೆ ಪಾಯಸ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಪಾಯಸ ಕುದ್ದಾದ್ಮೇಲೆ ನಾವು ಇವಾಗ ಫ್ರೈ ಮಾಡ್ಕೊಂಡಿದ್ದ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ನೋಡಿ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹೊಂದ್ಕೊಂಡಿದೆ. ಕೊನೆಯಲ್ಲಿ ಒಣ ಕೊಬ್ಬರಿ ತುರಿ ಇರುತ್ತಲ್ವ, ಹಸಿ ಕೂಡ ಹಾಕ್ಕೋಬೋದು. ನಾನು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಇವಾಗ ಪಾಯಸ ರೆಡಿಯಾಗಿದೆ. ನೈವೇದ್ಯ ಮಾಡೋಣ ಅಂತ ಪೂಜೆಗೆ ಇವತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೆ. ನೋಡ್ತಾ ಇರ್ಬೋದು ಪಾಯಸ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ಪಾಯಸ ರೆಡಿ ಆಯಿತು. ಇವಾಗ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಪಾಯಸ ಮಾಡಿಬಿಟ್ಟು ಆಮೇಲೆ ಪುಳಿಯೋಗರೆ ಎಲ್ಲ ಮಾಡಿದ್ವಿ. ಪುಳಿಯೋಗರೆ, ಸಂಡಿಗೆ, ಕೋಸಂಬರಿ ಎಲ್ಲ ರೆಡಿಯಾಗಿತ್ತು ಇವತ್ತು ಹಬ್ಬ ಅಂತ. ನೋಡ್ತಾ ಇರ್ಬೋದು ಪಾಯಸ ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಬಟ್ ಯಾವ ನೈವೇದ್ಯಕ್ಕೆ ಅಲ್ವಾ, ನಾವು ಯಾವುದು ಟೇಸ್ಟ್ ನೋಡಿಲ್ಲ, ಹಾಗಾಗಿ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಇವತ್ತು ನಮ್ಮದು ಈ ಥರ ಬಸವ ಜಯಂತಿ ಹಬ್ಬಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಯಾವ ಥರ ಮಾಡಿದ್ವಿ ಅಂತ ತಿಳಿಸ್ಕೊಡಿ ಕಮೆಂಟಲ್ಲಿ.